ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲೆಲ್ಲೂ ರಾಮನವಮಿಯ ಸಡಗರ, ದೇವಾಲಯಗಳಲ್ಲಿ ತುಂಬು ತುಳುಕಿದ ಭಕ್ತ ಸಾಗರ. ಕೆಲವು ದೇವಾಲಯಗಳಲ್ಲಿ ರಾಮಕೋಟೆಯ ಹರ್ಷೋದ್ಗಾರ. ಚುನಾವಣೆ ಗೆಲ್ಲಲು ತಂತ್ರ ಪ್ರತಿತಂತ್ರ, ಹೆಸರಿನಲ್ಲಿ ಮಾಡುತ್ತಿದ್ದಾರೆ ಕುತಂತ್ರ. ಇಂತಹ ತಂತ್ರಗಳಿಂದ ಆಗಬಹುದು ಫಲಿತಾಂಶ ಅತಂತ್ರ. ಕೆಜಿಎಫ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ, ಒಂದಾದ ಎರಡು ಘಟಾನುಘಟಿ ಕುಟುಂಬಗಳು. ಜೆಡಿಎಸ್ ಪರ ಮತಯಾಚಿಸಿದ ಎರಡು ಕುಟುಂಬಗಳ ಸದಸ್ಯರು. ಕಣದಲ್ಲಿ 31 ಅಭ್ಯರ್ಥಿಗಳು, ಇದರಿಂದ ಬಳಸಬೇಕು ಪ್ರತಿ ಮತಗಟ್ಟೆಗೂ 2 ಮತಯಂತ್ರಗಳು. ರೋಚಕ ರಾಜಕೀಯಕ್ಕೆ ಸಾಕ್ಷಿಯಾಗುತ್ತಿದೆ ಬಾಗೇಪಲ್ಲಿ ಕ್ಷೇತ್ರ. ಚಿಂತಾಮಣಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾನ ಕುರಿತು ಜನಜಾಗೃತಿ ಜಾಥಾ. ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿ, ಜೆಡಿಎಸ್ ಅಭ್ಯರ್ಥಿಗಳ ಪರ ಮತಯಾಚನೆ. ವಾರ್ತೆಗಳ ವಿವರ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಹುಟ್ಟಿದ ದಿನವಾದ ಇಂದು ಶ್ರೀರಾಮನವಮಿ ಎಲ್ಲೆಡೆ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಶ್ರೀರಾಮ ಹಾಗೂ ಹನುಮಾನ್ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು. ಭಕ್ತರು ಸಾಲುಗಟ್ಟಿ ನಿಂತು ದೇವಾಲಯಗಳಲ್ಲಿ ಪೂಜೆ ಸಲ್ಲುತ್ತಿದ್ದ ದೃಶ್ಯಗಳು ವಿಶೇಷವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಪುರಾತನವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ಆಯೋಜಿಸಲಾಗಿದ್ದು, ಭಕ್ತರು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಯುಗಾದಿ ಮೊದಲುಗೊಂಡು ಇಂದಿನವರೆಗೂ ಶ್ರೀ ರಾಮೋತ್ಸವ ಅಂತೇಳಿ ಕಾರ್ಯಕ್ರಮ ಪ್ರತಿದಿನ ಪ್ರಾತಃ ಕಾಲದಲ್ಲಿ ದೇವರಿಗೆ ಅಭಿಷೇಕ, ಮಹಾಪೂಜೆ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸಂಜೆ ಧಾರ್ಮಿಕ ಕಾರ್ಯಕ್ರಮಗಳು ಒಳಗೊಂಡು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಬಹಳ ಮಹೋನ್ನತವಾದಂತಹ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಕೋದಂಡರಾಮರಿದು. ಭಕ್ತರ ಮನೋಭೀಷ್ಟಗಳೆಲ್ಲ ಚೆನ್ನಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಮುತ್ತಾತನ ಕಾಲ 36ನೇ ವರ್ಷದಿಂದ ಈ ಟ್ರಸ್ಟ್ ಫಾರಂ ಆಗಿ ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಶ್ರೀರಾಮನವಮಿ ಯುಗಾದಿ ದಿವಸದಿಂದ ಶುರುವಾಗಿ 8 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಶ್ರೀರಾಮನವಮಿ ದಿವಸದಂದು ಮುತ್ತಿನ ಪಲ್ಲಕ್ಕಿ ಹಾಗೂ ಶನಿವಾರ ಒಂದು ದಿವಸ ವಿರಾಮ ಇರುತ್ತೆ. ಆಮೇಲೆ ಭಾನುವಾರದಿಂದ 11 ದಿವಸ ರಥೋತ್ಸವಗಳು ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ 25ನೇ ತಾರೀಕು ಗುರುವಾರ ಬ್ರಹ್ಮರಥೋತ್ಸವ ಇರುತ್ತೆ. ಅದು ಬಹಳಷ್ಟು ಊರಿನ ಜಾತ್ರೆ ಥರ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಸಿ ನ್ಯೂಸ್ಗೆ ತಿಳಿಸಲು ಸಂತೋಷ ಪಡುತ್ತೇನೆ. ಅದೇ ರೀತಿ ನಗರದ ಹೊರವಲಯದಲ್ಲಿರುವ ಆದಿಚುಂಚನಗಿರಿ ಮಠದ ವತಿಯಿಂದ ಭವ್ಯವಾಗಿ ನಿರ್ಮಿಸಿರುವ ಶ್ರೀ ಹನುಮಾನ್ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಅದೇ ರೀತಿ ಜಿಲ್ಲೆಯ ವಿವಿಧೆಡೆ ಹನುಮಾನ್ ದೇವಾಲಯಗಳಲ್ಲಿ ಪೂಜೆ, ಹೋಮ, ಹವನಗಳು ನಡೆದವು. ಶ್ರೀರಾಮನವಮಿ ಪ್ರಯುಕ್ತ ಪಾನಕ, ಹೆಸರುಬೇಳೆ, ಮಜ್ಜಿಗೆಯನ್ನ ದೇವಾಲಯಗಳಲ್ಲಿ ವಿತರಿಸಲಾಯಿತು. ಅಂಬರೀಶ್, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೇ 5ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಲು ಎಲ್ಲಾ ಪಕ್ಷಗಳು ತಮ್ಮದೇ ಆದ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ಆದರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಸ್ಪರ್ಧಿಯನ್ನ ಮಣಿಸಲು ಹಾಗೂ ಪ್ರತಿಸ್ಪರ್ಧಿಯ ಬೆಂಬಲಕ್ಕೆ ನಿಂತಿರುವ ಜನರನ್ನ ದಿಕ್ಕು ತಪ್ಪಿಸಲು ಕುತಂತ್ರಗಳು ಪ್ರಾರಂಭವಾಗಿವೆ. ಅಧಿಕಾರ ಇದ್ರೆ ಮಾತ್ರ ಉಳಿಯೋದಿಕ್ಕೆ, ಬೆಳೆಯೋದಿಕ್ಕೆ ಸಾಧ್ಯ ಎಂದು ನಂಬಿರುವ ಜನನಾಯಕರು ಚುನಾವಣೆಯಲ್ಲಿ ಗೆಲ್ಲುವುದೊಂದೇ ಶ್ರೇಷ್ಠ ಸಾಧನೆಯಾಗಿ ಭಾವಿಸಿದ್ದಾರೆ. ಗೆಲ್ಲೋದಿಕ್ಕೆ ಏನೇನ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ರಾಜಕೀಯ ಹೇಗೆಲ್ಲ ಮಾಡಬಹುದು ಎಂಬುದಕ್ಕೆ ಕೆಲವು ವಿಧಾನಸಭಾ ಕ್ಷೇತ್ರಗಳು ಸಾಕ್ಷಿಯಾಗಿವೆ. ಕರ್ನಾಟಕದ ಗಡಿಭಾಗದಲ್ಲಿರುವ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಒಂದು ವಿಭಿನ್ನ ಕಾರಣಕ್ಕೆ ಮತದಾರರ ಗಮನ ಸೆಳೆದಿದೆ.
ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕೆಂಬ ಬಯಕೆಯಿಂದ ಹಲವಾರು ವರ್ಷಗಳಿಂದ ಭಗಿನಿ ಗ್ರೂಪ್ ಆಫ್ ಹೋಟೆಲ್ಸ್ ನ ಎಸ್.ಎಲ್. ಸುಬ್ಬಾರೆಡ್ಡಿ ಅವರು ಸಾಕಷ್ಟು ಉಚಿತ ಸಾಮೂಹಿಕ ವಿವಾಹಗಳನ್ನ ಹಾಗೂ ಸಮಾಜ ಸೇವಾ ಕಾರ್ಯಗಳನ್ನ ನಡೆಸಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಹಾಲಿ ಶಾಸಕ ಎನ್ ಸಂಪಂಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದರು. ಇದರಿಂದ ಬೇಸರಗೊಂಡ ಸುಬ್ಬಾರೆಡ್ಡಿ ಬಂಡಾಯದ ಬಾವುಟ ಹಾರಿಸೇ ಬಿಟ್ರು. ಅಪಾರ ಜನ ಬೆಂಬಲಿಗರೊಂದಿಗೆ ಸುಬ್ಬಾರೆಡ್ಡಿ ನಾಮಪತ್ರ ಸಲ್ಲಿಸಿದರು. ಇವರನ್ನ ರಾಜಕೀಯವಾಗಿ ಸದೆ ಬಡಿಯೋದಿಕ್ಕೆ ಸುಬ್ಬಾರೆಡ್ಡಿ ಹೆಸರಿನಲ್ಲಿ 5 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ನನ್ನನ್ನ ಸೋಲಿಸೋದಿಕ್ಕೆ ಪ್ರತಿಪಕ್ಷಗಳು ನಡೆಸುವ ಕುತಂತ್ರ ಎಂದು ಸುಬ್ಬಾರೆಡ್ಡಿ ಆರೋಪಿಸಿದ್ರೆ ಇದರಲ್ಲಿ ನಮ್ಮ ಕೈವಾಡ ಏನಿಲ್ಲ ಎಂದು ಜೆಡಿಎಸ್ನ ಹರಿನಾಥ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ಯಾವುದೇ ಪಾರ್ಟಿ ಸಿಂಬಲ್ ಇಲ್ಲದೆ ಪಕ್ಷೇತರರಾಗಿ ಸ್ಪರ್ಧಿಸುವ ಸುಬ್ಬಾರೆಡ್ಡಿಗೆ ಇದೊಂದು ಸವಾಲಾಗಿದೆ. ಇನ್ನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವು ಇದಕ್ಕೆ ಹೊರತೇನಿಲ್ಲ. ಮುನಿಯಪ್ಪ ಹೆಸರಲ್ಲೇ ಮತ್ತೊಂದು ಮುನಿಯಪ್ಪ ಎಂಬ ನಾಮಪತ್ರ ಸಲ್ಲಿಕೆಯಾಗಿದೆ. ನಿರಂತರವಾಗಿ ಗೆಲ್ಲುತ್ತಾ ಬಂದಿರುವ ಮುನಿಯಪ್ಪನವರಿಗೆ ಇದು ಎಷ್ಟರ ಮಟ್ಟಿಗೆ ನಷ್ಟ ಮಾಡಲಿದೆ ಕಾದು ನೋಡಬೇಕಾಗಿದೆ. ಇನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಜೆ.ಕೆ. ಕೃಷ್ಣಾರೆಡ್ಡಿಗೂ ಇಂತಹ ಸವಾಲ್ ಎದುರಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇಂತಹದ್ದೇ ಕಹಾನಿ ಮುಂದುವರೆದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪೇರೆಸಂದ್ರದ ಡಾಕ್ಟರ್ ಕೆ. ಸುಧಾಕರ್ ಮತ್ತು ಜೆಡಿಎಸ್ ಅಭ್ಯರ್ಥಿ ಬಚ್ಚೇಗೌಡರಿಗೂ ಇಂತಹದ್ದೇ ಸಮಸ್ಯೆ ಎದುರಾಗಿದೆ. ರಾಜಕೀಯದ ಹೆಸರಲ್ಲಿ ರಾಜಕೀಯ ಮಾಡಿದ್ರೆ ಸರಿ, ಅದು ಬಿಟ್ಟು ಕುತಂತ್ರ ರಾಜಕೀಯ ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸಿದ್ರೆ ಪ್ರಜಾಪ್ರಭುತ್ವ ತನ್ನ ಅರ್ಥ ಕಳೆದುಕೊಳ್ಳುತ್ತೆ. ವಿಶೇಷ ವರದಿ ರಾಜು ಮತ್ತು ಪ್ರದೀಪ್, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇನ್ನಷ್ಟು ಸುದ್ದಿಗಳು ಮುಂದುವರಿಯುತ್ತದೆ ಬ್ರೇಕ್ ನಂತರ. ಬ್ರೇಕ್ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ಜಿಲ್ಲಾ ರಾಜಕೀಯ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಕುಟುಂಬಗಳಾದ ದಿವಂಗತ ಎಂ.ಬಿ. ಕೃಷ್ಣಪ್ಪ ಹಾಗೂ ದಿವಂಗತ ಮಾಜಿ ಶಾಸಕ ದೊರೆಸ್ವಾಮಿ ನಾಯ್ಡು ಕುಟುಂಬದ ಸದಸ್ಯರು ಯಾವಾಗಲೂ ನಾನೊಂದು ತೀರಾ ನೀನೊಂದು ತೀರಾ ಎಂಬಂತೆ ಇದ್ದರು. ಒಬ್ಬರು ಕಾಂಗ್ರೆಸ್ನಲ್ಲಿದ್ದರೆ ಮತ್ತೊಬ್ಬರು ಜನತಾ ಪರಿವಾರದಲ್ಲಿ ಇದ್ದರು. ಆದರೆ ದಿಢೀರ್ ರಾಜಕೀಯ ಬೆಳವಣಿಗೆಯಲ್ಲಿ ಈ ಕುಟುಂಬಗಳ ಸದಸ್ಯರು ಒಂದಾಗಿ ಜೆಡಿಎಸ್ ಪರ ಮತಯಾಚನೆ ವಿಶೇಷವಾಗಿತ್ತು. ಚಿನ್ನದ ನಾಡು ಎಂದೇ ಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ದಿವಂಗತ ಎಂ.ವಿ. ಕೃಷ್ಣಪ್ಪ ಮತ್ತು ದಿವಂಗತ ಮಾಜಿ ಶಾಸಕ ದೊರೆಸ್ವಾಮಿ ಕುಟುಂಬಗಳು ಯಾವಾಗಲೂ ನಾನೊಂದು ತೀರಾ ನೀನೊಂದು ತೀರಾ ಎಂಬಂತೆ ಇದ್ದವು. ಅಂದರೆ ಒಬ್ಬರು ಜನತಾ ಪರಿವಾರದಲ್ಲಿ ಇದ್ದರೆ ಮತ್ತೊಬ್ಬರು ಕಾಂಗ್ರೆಸ್ನಲ್ಲಿ ಇದ್ದರು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಹೆಸರು ಗಳಿಸಿರುವ ದಿವಂಗತ ಮಾಜಿ ಕೇಂದ್ರ ಸಚಿವ ಎಂ.ವಿ. ಕೃಷ್ಣಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಇನ್ನು ಮಾಜಿ ಶಾಸಕ ದೊರೆಸ್ವಾಮಿ ನಾಯ್ಡು ಅವರು ಜನತಾ ಪರಿವಾರದಲ್ಲಿ ಇದ್ದರು. ಕಳೆದ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಂ.ವಿ. ಕೃಷ್ಣಪ್ಪ ಅವರ ಕುಟುಂಬದ ಸದಸ್ಯರು ಮತ್ತು ಮಾಜಿ ಶಾಸಕ ದೊರೆಸ್ವಾಮಿ ನಾಯ್ಡು ಅವರ ಕುಟುಂಬ ಸದಸ್ಯರು ಒಂದಾಗಿ ಜೆಡಿಎಸ್ ಪಕ್ಷದ ಪರ ಮತಯಾಚನೆ ಮಾಡಿದ್ದು ವಿಶೇಷವಾಗಿತ್ತು.
ಕೆಜಿಎಫ್ ನಗರದ ಗೀತಾ ರಸ್ತೆಯಲ್ಲಿ ದಿವಂಗತ ಎಂವಿ ಕೃಷ್ಣಪ್ಪನವರ ಮಗ ಕೋಲಾರ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಜಯಸಿಂಹ ಕೃಷ್ಣಪ್ಪ ಹಾಗೂ ದಿವಂಗತ ಮಾಜಿ ಶಾಸಕ ದೊರೆಸ್ವಾಮಿ ನಾಯ್ಡುರವರ ಮಗ ಕೆಡಿಎ ಮಾಜಿ ಅಧ್ಯಕ್ಷ ಮುನಿರತ್ನಂ ನಾಯ್ಡು ಹಾಗೂ ನವೀನ್ ರಾಮ್ ಅವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಭಕ್ತವತ್ಸಲಂ ಪರ ಮತಯಾಚನೆ ಮಾಡಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದಂತೂ ನಿಜ. ಎರಡು ಘಟಾನುಘಟಿ ಕುಟುಂಬಗಳ ಸದಸ್ಯರು ಒಂದಾಗಿರುವುದು ಜೆಡಿಎಸ್ ಪಕ್ಷಕ್ಕೆ ಲಾಭವಾಗುತ್ತದೆ ಎಂಬುದು ಜನರ ಲೆಕ್ಕಾಚಾರವಾಗಿದೆ. ಸುದರ್ಶನ್ ಸಿ ನ್ಯೂಸ್, ಕೆಜಿಎಫ್.